ಎರಡೂ ಬದಿಗಳಲ್ಲಿ ಸಮತೋಲನವುಳ್ಳ ವ್ಯವಸ್ಥಿತ ರಚನೆಗೆ ನಾವು ಕರಿತೀವಿ ಸಮಮಿತಿ. ಹಾಗಾದ್ರೆ ಏನು ನಮ್ಮ ಪ್ರಕಾರ ನೋಡಿ, ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಹೋಗ್ತೀವಿ, ನಾನು ಎಂಬಲ್ಲಿ ಅಂತ ಹೇಳ್ತೀನಿ ಮಕ್ಕಳಿಗೆ, ಇದನ್ನ ಸಮನಾಗಿ ಎರಡು ಭಾಗ ಮಾಡ ಅಂತ ಹೇಳ್ತೀವಿ ಮಕ್ಕಳಿಗೆ. ಮಕ್ಕಳು ಏನ್ ಮಾಡ್ತಾರೆ ಅವಾಗ, ಸರ್ ಗೆರೆಯಲ್ಲೆಲ್ಲ ಸರ್ ಅವಾಗ ನೋಡ್ರಿ, ಇಲ್ಲಿಂದ ಅರ್ಧ ಭಾಗ ಇಲ್ಲಿಂದ ಎರಡು ಭಾಗ ಏನಾಯ್ತು ಸಮ ಆಯ್ತು. ಮಕ್ಕಳಿಗೆ ಇನ್ನೊಂದು ಉದಾಹರಣೆ ಕೊಡ್ಬೋದು ನಾವು, ಇಲ್ಲಿ ಸಿ ಅಂತ ಕೊಡ್ತೀವಿ. ಮಕ್ಕಳಿಗೆ ಎರಡು ಭಾಗ ಮಾಡೋದಂದಾಗ ಅವ ಏನ್ ಮಾಡ್ತಾನೆ, ಸಮಭಾಗ ಎರಡು ಭಾಗ ಮಾಡ್ಬೇಕಂತ ಹೇಳಿ ಅದೇ ಅವಾಗ ಏನಾಗುತ್ತೆ ಇಲ್ಲ. ಸೊ ಇದನ್ನ ನಾವು ಇದು ಸೇಮ್ ಈ ಕ್ವಶನ್ ಏನಿದ್ರೆ ಏನಾಗ್ತದೆ ಸಮಸ್ಯೆ. ಉದಾಹರಣೆಗೆ ಇನ್ನೂ ಉದಾಹರಣೆ ನಮ್ಮ ಸ್ವತಃ ಕೈಲಿ ಉದಾಹರಣೆ ಕೊಡ್ಬೋದು. ನಾವು ಕೈ ಇದೆ, ಆಯ್ಕೆ ಕೊಡ್ತೀವಿ. ಸೊ ಇದನ್ನು ಸಹಿತ ನಾವು ಸಮಮಿತಿಗೆ ಉದಾಹರಣೆನ ಕೊಡ್ಬೋದು, ಸರಿತಾನೆ? ಹಾಗೆ ಇನ್ನು ಮುಂದುವರಿತಾ ಈ ಯಾವ ನೋಡ್ರಿ, ನಮ್ಮ ತಂಡ ಎಷ್ಟು ಏನೋ ಪ್ರಾಕ್ಟಿಕಲ್ ಆಗಿದೆ ಅಂದರೆ, ಹೊರಗಿಂದ ಹೋಗಿದ ತಕ್ಷಣ ಸಮಮಿತಿ ಅಂದ ತಕ್ಷಣ ಈ ಎಲ್ಲಗಳನ್ನ ತೊಗೊಂಬಂದು ಇದು ಸಹಿತ ನಾವು ಸಮಮಿತಿಗಳನ್ನ ಚೆನ್ನಾಗಿ ಕಾಣ್ಬೋದು. ಸರಿ ಸರ್, ಈಗ ನೋಡಿ. ಹಾಗಾದ್ರೆ ಸಮಮಿತಿ ಅಕ್ಷಾಂತರ ಅಂತ ಯಾವುದು ಅಂತ ಕರೀತಾರೆ? ಸಮಮಿತಿ ಅಕ್ಷಾಂತರ ಹಾಗಾದ್ರೆ ಏನದು? ಇಲ್ಲಿ ನೋಡಿ, ಯಾವುದನ್ನ ಎರಡು ಭಾಗ ಮಾಡ್ತದಲ್ಲ, ಸಮನಾದ ಎರಡು ಭಾಗ ಯಾವ್ದು ಮಾಡ್ತಲ್ಲ, ಅದನ್ನ ನಾವು ಸಮಮಿತಿ ಅಕ್ಷಾಂತರ. ಇದನ್ನ ನಾವು ಲಂಬ ಸಮಮಿತಿ ಅಕ್ಷಾಂತರ ಕರಿತೀವಿ. ಇದನ್ನ ನಾವೇನ್ ಕರಿತೀವಿ? ಅಡ್ಡ ಸಮಮಿತಿ ಅಕ್ಷಾಂತರ. ಇದು ಪಾಯಿಂಟ್. ಅದಾದ್ಮೇಲೆ ಈಗಾಗಲೇ ಹೇಳ್ತಿದ್ದಲ್ಲ, ಯಾವುದೇ ಒಂದು ಉದಾಹರಣೆಗೆ ಇದು ಎಂತ ತಿರುಗಿ ಸರ್? ಇದು ಪ್ಲೀಸ್ ಆನ್ಸರ್. ಸಮಬಾಹು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಇದರ ಒಂದು ಸಮಮಿತಿ ಅಕ್ಷರಗಳು ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಇದರ ಸಮಮಿತಿ ಅಕ್ಷರಗಳು ಎಷ್ಟು ಅಂತ ಕಂಡುಹಿಡಿಯಬೇಕು. ಹಾಗೆ ಹೇಗೆ ಮಾಡಬೇಕು ನೋಡು. ಮೊದಲನೇದಾಗಿ ಕರೆಕ್ಟಾಗಿ ಮಾಡಿಸ್ತೀವಿ. ಎಷ್ಟು ಬಂತು? 1 ಬಂತು, ಕರೆಕ್ಟಾ? ನೆಕ್ಸ್ಟ್ ಇದನ್ನೇ ನಾನು ಈ ಅಡ್ಡಿನ ಮಾಡಿಸ್ತೀನಿ, ಸ್ವಲ್ಪ ಗಮನಿಸ್ಬೇಕು. ಎಷ್ಟು ಮಾತ್ರಿ? 2. ಹಾಗೆ ನೆಕ್ಸ್ಟ್ ಇದು ಅಲ್ಲಿಗೆ ಸಮಬಾಹು ತ್ರಿಭುಜದ ಸಮಮಿತಿ ಅಕ್ಷರಗಳು ಎಷ್ಟಂದ್ರೆ ಅದ್ರಂಗೆ ರೈಟ್. ಇಲ್ಲ ನೋಡಿ, ಇದನ್ನ ನೋಡ್ರಿ, ಇದು ಯಾವ್ದಿದು? ಇದಕ್ಕೆ ಆಕೃತಿ ಯಾವ್ದು ಹೆಸರು ಹೇಳ್ತಾರೆ? ಹಂಗಾರೆ ಆಯ್ತಕ್ಕೆ ಎಷ್ಟು ಅಂತ ನೀವು ಹೇಳ್ಬೋದಾ? ಮಕ್ಕಳೇ ನೀವೇನ್ ಮಾಡ್ಬೇಕು ಅಂದ್ರೆ, ಸಾರಿ ಪ್ಲೀಸ್ ಡೋಂಟ್ ಮೈಂಡ್, ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ನಮ್ಮ ತಮ್ಮ ನೋಟ್ಗಳಲ್ಲಿ ಒಂದು ಹಾಳೆ ತೆಗೆದುಕೊಳ್ಳೋ ಅಂತ ಹೇಳ್ತೀವಿ. ಅದನ್ನ ಕರೆಕ್ಟಾಗಿ ಎರಡು ಭಾಗ ಮಾಡೋದು ಹೇಳ್ತೀವಿ. ಅಂದ್ರೆ ಎರಡು ಓವರ್ಲ್ಯಾಪ್ ಮಾಡಂಗೆ ಹೇಳ್ತೀವಿ. ಮಕ್ಕಳು ಏನ್ ಮಾಡ್ತಾರೆ, ಹಿಡ್ಕೊಳ್ತಾರೆ, ಆ ಹಾಳಿ ಹಿಂಗೆ ಮಾಡಿಸ್ತಾರೆ. ಸೊ ಅಲ್ಲಿ ಇದು 1/6 ರೈಟ್ ಸರ್, ಗಮನಿಸಿದ್ರೆ ತಾವು 1/6. ಇದು ಒಂದು ಸಮಮಿತಿ ಹೇಳಿ ಸರ್ ಪ್ಲೀಸ್. ಸಮಮಿತಿ 1 ಅಕ್ಷ. ಇಲ್ಲಿಂದ ಮತ್ತೆ ಇದನ್ನ ಮಾಡಿಸ್ತಾರೆ, ಇಲ್ಲಿ ಸಮಮಿತಿ ಅಕ್ಷ 2. ಹಾಗಾದ್ರೆ ಆಯ್ತಕ್ಕೆ ಇರ್ತಕ್ಕಂಥ ಸಮಮಿತಿ ಅಕ್ಷರಗಳು ಎಷ್ಟು? 5. ಹೀಗೆ ನಾವು ಮುಂದೆ ಬರ್ತಾ ಈಗ ನೆಕ್ಸ್ಟ್ ಸಾಲು ಭ್ರಮಣ ಸಮಮಿತಿ.